ಚಾಪ್ಟರ್ 6 ಇಂಟ್ರೊಡಕ್ಷನ್ ಟು ಪ್ರೋಗ್ರಾಮಿಂಗ್. ಸ್ಟ್ರಕ್ಚರ್ ಆಫ್ C++ ಪ್ರೋಗ್ರಾಮ್. C++ ಪ್ರೋಗ್ರಾಮ್ನ ರಚನೆ ಹೇಗೆ, ಮೊದಲ ಲೈನ್ ಏನು, ಎರಡನೇ ಲೈನ್ ಏನು, ಮೂರನೇ ಲೈನ್ ಏನು, ಏನೆಲ್ಲ ಬೇಕು, ಮತ್ತು ಎಂಡ್ ಹೇಗೆ, ಕೊನೆ ಹೇಗೆ. ಸೊ ಮೊದಲ ಲೈನ್ ನಾನೊಂದು ಪ್ರೋಗ್ರಾಮ್ ಹೇಳ್ತಾ ಹೋಗ್ತೇನೆ, ಮೇ ಬಿ ಬುಕ್ ಇದ್ದವರು ನೀವು ನೋಡ್ತಾ ಹೋಗ್ಬೋದು. ಓಕೆ, ಇಂಟ್ರೊಡಕ್ಷನ್ ಟು ಪ್ರೋಗ್ರಾಮಲ್ಲಿ ಮೊದಲನೇದು ಆ್ಯಶ್, ಆ ಪ್ರೋಗ್ರಾಮ್ನ ಮೊದಲ ಲೈನ್ ಆ್ಯಶ್ ಇನ್ಕ್ಲೂಡ್ IO ಸ್ಟ್ರೀಮ್, ಅಥವಾ ಎರಡನೇ ಲೈನ್ ಯೂಸಿಂಗ್ ನೇಮ್ ಸ್ಪೇಸ್ ಸ್ಟ್ಯಾಂಡರ್ಡ್, ಅದರ ನಂತರ ಇಂಟ್ ಮೈನ್, ಅದರ ನಂತರ ಸ್ಟೇಟ್ಮೆಂಟ್ ಬಾಡಿ ಆಫ್ ದ ಪ್ರೋಗ್ರಾಮ್, ಕೊನೆಗೆ ರಿಟರ್ನ್ 0 ಕ್ಲೋಸ್. ಓಕೆ, ಬಟ್ ಇಲ್ಲಿ ಕೊಟ್ಟಿದ್ದಾರೆ ಆ್ಯಶ್ ಇನ್ಕ್ಲೂಡ್ ಹೆಡರ್ ಫೈಲ್ ಅಂತ ಕೊಟ್ಟಿದ್ದಾರೆ. ಅದು ರಚನೆಗೆ ಹೇಳುವಾಗ IO ಸ್ಟ್ರೀಮ್ ಅಂತ ಹೇಳೋದು ಒಂದು ಹೆಡರ್ ಫೈಲ್, ಹಾಗಾಗಿ ನಾನು ಡೈರೆಕ್ಟ್ ಹೇಳಿದೆ. ನೋಡು, ರಚನೆಯಲ್ಲಿ ಮಾತಾಡುವ ಸ್ಟ್ರಕ್ಚರ್ ಆಫ್ C++ ಪ್ರೋಗ್ರಾಮ್. ಆ್ಯಶ್ ಇನ್ಕ್ಲೂಡ್ ಹೆಡರ್ ಫೈಲ್ ಅಂತಲೇ ಬರ್ತದೆ ಮೊದಲಿಗೆ. ಅದರ ನಂತರ ಯೂಸಿಂಗ್ ನೇಮ್ ಸ್ಪೇಸ್ ಐಡೆಂಟಿಫೈಯರ್ ಅಂತ ಕೊಟ್ಟಿದ್ದಾರೆ, ಅದು STD ಅಂತಲೇ ಬರ್ತದೆ ನಮಗೆ. ಇಂಟ್ ಮೈನ್, ಅದು ಮೈನ್ ಫಂಕ್ಷನ್. ಅದರ ನಂತರ ಸ್ಟೇಟ್ಮೆಂಟ್ ಬರುತ್ತೆ, ರಿಟರ್ನ್ 0 ಬರುತ್ತೆ, ಕ್ಲೋಸ್ ಆಗುತ್ತೆ. ಹಾಗಾದರೆ ಒಂದೊಂದೇ ಲೈನನ್ನು ನೋಡ್ತಾ ಹೋಗುವ. ಅದರಲ್ಲಿ ಪ್ರತಿ ಪ್ರೋಗ್ರಾಮಲ್ಲಿ ಒಂದು ಫಂಕ್ಷನ್ ವೆರಿ ಇಂಪಾರ್ಟೆಂಟ್. ಅದರ ಹೆಸರು ಮೈನ್ ಅಂತೇಳಿ, MAIN. ಫಂಕ್ಷನ್ ಅಂತ ಹೇಳಿದ್ರೆ ಅದಕ್ಕೆ ಬ್ರಾಕೆಟ್ ಓಪನ್ ಬೇಕು, ಬ್ರಾಕೆಟ್ ಕ್ಲೋಸ್ ಬೇಕು. ಮೈನ್ ಅಂತೇಳಿ ಬರೋದು, ಬ್ರಾಕೆಟ್ ಓಪನ್ ಕ್ಲೋಸ್ ಮಾಡಿದ್ರೆ ಅದೊಂದು ಫಂಕ್ಷನ್ ಅಂತ ಲೆಕ್ಕ. ಅದಕ್ಕೆ ಯಾವುದೇ ಕಾರಣಕ್ಕೂ ಎಂಡಲ್ಲಿ ಸೆಮಿಕೋಲನ್ ಬರೋದಿಲ್ಲ. ಓಕೆ, ಅದು ಫ್ಲವರ್ ಬ್ರಾಕೆಟ್ ಓಪನ್ ಆಗುತ್ತೆ, ಅದರ ಒಳಗೆ ನಾವು ಬರೆಯುವಂಥದ್ದು. ಆ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಆದರೆ ಆ ಫಂಕ್ಷನ್ ಮುಗಿಯುತ್ತೆ ಅಂತ ಲೆಕ್ಕ ಅಲ್ಲಿಗೆ. ಅದೇ ಥರ ಲೂಪಿಂಗ್ ಸ್ಟೇಟ್ಮೆಂಟ್ ಅಂತಲೇ ಬರುತ್ತೆ, ಅದು ಕೂಡ ಅದಕ್ಕೆ ಸೆಮಿಕೋಲನ್ ಬೇಡ ಎಂಡಲ್ಲಿ, ಯಾಕೆಂದರೆ ಅದಕ್ಕೆ ಫ್ಲವರ್ ಬ್ರಾಕೆಟ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಅದಕ್ಕೆ ಅದರದೇ ಆದ ಕೆಲವೊಂದು ರಚನೆಗಳಿರುತ್ತೆ. ಹಾಗಿದ್ರೆ ಒಂದು ಪ್ರೋಗ್ರಾಮಲ್ಲಿ ಬರುವ 7 ಭಾಗಗಳು ಯಾವುದಲ್ಲ ಅಂತೇಳಿ ನೋಡುವ. ಮೊದಲನೇದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ಎರಡನೇದು ನೇಮ್ ಸ್ಪೇಸ್ ಸ್ಟೇಟ್ಮೆಂಟ್. ಮೂರನೇದು ಹೆಡರ್ ಆಫ್ ಮೈನ್ ಫಂಕ್ಷನ್. ನಾಲ್ಕನೇದು ಓಪನಿಂಗ್ ಬ್ರೇಸ್. ಐದನೇದು ಔಟ್ಪುಟ್ ಸ್ಟೇಟ್ಮೆಂಟ್. ಆರನೇದು ರಿಟರ್ನ್ ಸ್ಟೇಟ್ಮೆಂಟ್. ಏಳನೇದು ಕ್ಲೋಸಿಂಗ್ ಬ್ರೇಸ್ ಅಂತೇಳಿ ಕೊಟ್ಟಿದ್ದಾರೆ, ಎಂಡ್ ಆಫ್ ದ ಪ್ರೋಗ್ರಾಮ್. ಓಪನಿಂಗ್ ಬ್ರೇಸ್ ಅಂದರೆ ಸ್ಟಾರ್ಟ್ ಆಫ್ ದ ಪ್ರೋಗ್ರಾಮ್, ಆ ಫಂಕ್ಷನ್. ಹಾಗಾದರೆ ಮೊದಲ ಲೈನ್ ಏನಂತ ನೋಡುವ. ಹ್ಯಾಶ್ ಇನ್ಕ್ಲೂಡ್ ಹೆಡರ್ ಫೈಲ್ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ನಾವು ಹ್ಯಾಶ್ ಅಂತೇಳಿ ಬರ್ತಾರಲ್ಲ, ಹಾಗೆ ಬರೋದನ್ನು ನಾವು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ರೋಗ್ರಾಮ್ ಶುರುವಾಗೋದಕ್ಕಿಂತ ಮೊದಲು ಪ್ರೋಗ್ರಾಮ್ ಮಾಡುವಾಗ ಕೆಲವೊಂದು ಲೈಬ್ರರಿ ಫಂಕ್ಷನ್ಗಳು, ಲೈಬ್ರರಿ ಅಂತ ಹೇಳಿದ್ರೆ ಶೇಖರಣೆ ಮಾಡಿರುವಂಥದ್ದು ಕೆಲವೊಂದು ವಿಷಯಗಳು ಅದರಲ್ಲಿ ಇರ್ತದೆ, ಆಲ್ರೆಡಿ ಶೇಖರಣೆ ಆಗಿರುತ್ತೆ. ಲೈಬ್ರರಿ ಅಂದರೆ ಆ ಥರ ಕೆಲವೊಂದು ಈಗ ನಾವು ಇಲ್ಲಿ ಹೇಳುವಾಗ ಲೈಬ್ರರಿಯಲ್ಲಿ ಪುಸ್ತಕ ಅಂತ ಹೇಳ್ತೇವೆ. ಪುಸ್ತಕ ಮಾತ್ರ ಅಲ್ಲ, ಅಲ್ಲಿ ಬೇರೆ ಬೇರೆ ಟೈಪ್ನ ಕೆಲವೊಂದು ವಿಷಯಗಳು ಅಲ್ಲಿ ಸೇವ್ ಆಗಿರುತ್ತೆ. ಡಿಕ್ಷನರಿ ಅಥವಾ ಕಾದಂಬರಿ, ಕವಿತೆ, ಕವನ, ಕತೆ, ಇದೆಲ್ಲವೂ ಮ್ಯಾಗಝಿನ್ಸ್ ಅಲ್ವಾ, ಇದೆಲ್ಲ ನ್ಯೂಸ್ ಪೇಪರ್ ಆಗಿರ್ಬೋದು. ಒಂದು ಲೈಬ್ರರಿಯಲ್ಲಿ ಹೋಗುವಾಗ ನಮಗೆ ಸಿಗುವಂತಹ ವಸ್ತುಗಳು ಇದೆಲ್ಲ. ಸೊ ಎನಿ ಟೈಮಲ್ಲಿ ನಮಗೆ ಯಾವುದೇ ವಿಷಯದ ಬಗ್ಗೆ ಅದರಲ್ಲಿ ಹೋಗಿ ನೋಡ್ಬೋದು. ಅದೇ ಥರ ಒಂದು ಪ್ರೋಗ್ರಾಮ್ ಶುರುವಾಗೋದಕ್ಕಿಂತ ಮೊದಲು ನಾವೊಂದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್, ಆ ಪ್ರೊಸೆಸ್ಸಿಗಿಂತ ಪ್ರೀ ಪ್ರೊಸೆಸ್ ಅಂತ ಹೇಳ್ತೀವಿ, ಪ್ರೊಸೆಸ್ಸಿಗಿಂತ ಮುಂಚೆ ಇರುವಂತಹ ಕೆಲವೊಂದು ಲೈಬ್ರರಿ ಫಂಕ್ಷನ್ಗಳನ್ನು ನಾವು ಸೇವ್ ಮಾಡಬೇಕಾಗುತ್ತೆ. ಅದನ್ನು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ ಹೇಳ್ತೇವೆ. ಹ್ಯಾಶ್ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಹ್ಯಾಶ್ ಪ್ರೀ ಪ್ರೊಸೆಸರ್, ಹ್ಯಾಶ್ ಅಂದರೆ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್, ಅದನ್ನು ಇನ್ಕ್ಲೂಡ್ ಮಾಡೋದು. ಅದಕ್ಕೆ ಆಗ ಅಲ್ಲಿ ಲೈಬ್ರರಿ ಫಂಕ್ಷನ್ಸ್ ತುಂಬ ಇರುತ್ತೆ, ಹೆಡರ್ ಫೈಲ್ಸ್ ತುಂಬ ಇರುತ್ತೆ. ಬೇರೆ ಬೇರೆ ಕ್ರಿಯೆಗಳಿಗೆ ಬೇರೆ ಬೇರೆದಾದ ಲೈಬ್ರರಿಗಳಿರುತ್ತೆ. ಹಾಗೆ ಇಲ್ಲಿ ನಾವು ಹೆಡರ್ ಫೈಲ್ ಯಾವುದು, IO ಸ್ಟ್ರೀಮ್, IO ಸ್ಟ್ರೀಮ್, STREAM ಅಂತ ಹೇಳಿದ್ರೆ ಇನ್ಪುಟ್ ಔಟ್ಪುಟ್ ಸ್ಟ್ರೀಮಿಂಗ್ ಅಂತ ಹೇಳುವಂಥದ್ದು. ನಾವು ನಮ್ಮ ಪ್ರೋಗ್ರಾಮಲ್ಲಿ ಕರೆಕ್ಟಾಗಿ ಇನ್ಪುಟ್ ಮತ್ತು ಕರೆಕ್ಟಾಗಿ ಔಟ್ಪುಟನ್ನು ತೋರಿಸಲಿಕ್ಕೆ ಯೂಸ್ ಮಾಡುವಂತಹ ಹೆಡರ್ ಫೈಲನ್ನು ನಾವು ಮೊದಲಿಗೆ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರೋಗ್ರಾಮಲ್ಲಿ ಕರೆಕ್ಟಾಗಿ ಇನ್ಪುಟ್ ಮತ್ತು ಔಟ್ಪುಟ್ ಕರೆಕ್ಟಾಗಿ ವರ್ಕ್ ಆಗಬೇಕು. ಇನ್ಪುಟ್ ಆಪರೇಟರ್ ಮತ್ತು ಔಟ್ಪುಟ್ ಆಪರೇಟರ್, ಅಥವಾ ಇನ್ಪುಟ್ ಸ್ಟೇಟ್ಮೆಂಟ್ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟ್ ಕರೆಕ್ಟಾಗಿ ವರ್ಕ್ ಆದರೆ ಮಾತ್ರ ನಮಗೆ ಆ ಪ್ರೋಗ್ರಾಮಲ್ಲಿ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ, ಆ ಪ್ರೋಗ್ರಾಮನ್ನು ವರ್ಕ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಆ್ಯಶ್ ಇನ್ಕ್ಲೂಡ್ IO ಸ್ಟ್ರೀಮ್ ಅಂತ ಹೇಳೋದು ಮೊದಲು ಇನ್ಕ್ಲೂಡ್ ಮಾಡೋದು ಹೆಡರ್ ಫೈಲ್. ಹೆಡರ್ ಫೈಲ್ಗೆ ಉದಾಹರಣೆ IO ಸ್ಟ್ರೀಮ್. ಅದರ ನಂತರ ಬರುವಂಥದ್ದು ಬೇಕಿದ್ರೆ ಅಲ್ಲಿ ಮತ್ತೊಂದು ಲೈಬ್ರರಿಯನ್ನು ಕೂಡ ಮಾಡ್ಬೋದು. ನಾವೀಗ ನಿಮ್ಮ ಇದರಲ್ಲಿ ಕ್ಯಾಲ್ಕುಲೇಟರಲ್ಲಿ 3² ಅಂತೂ ನೋಡಬೇಕು. ಆಗ ನಾವು ಏನು ಮಾಡ್ತೇವೆ, 3 × 3 ಅಂತೇಳಿ ಮಾಡ್ತೇವೆ, ಅದು ತೊಂದರೆ ಇಲ್ಲ. ನಮಗೆ 2ರ ಘಾತ 10 ಅಂತೇಳಿ ನೋಡಬೇಕಾದ್ರೆ ನಮಗೆ ಅಷ್ಟು ಬೇಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 2 × 2 × 2 × ಅಂತೇಳಿ 10 ಸಲ ಮಾಡಬೇಕು ನಾವು. ಹಾಗಾಗಿ ಈಗ ಯಾವ ಫಂಕ್ಷನ್ ಇದೆ ನಮ್ಮ ಹತ್ರ, ಪವರ್ ಫಂಕ್ಷನ್ ಇದೆ. ಸೈಂಟಿಫಿಕ್ ಕ್ಯಾಲ್ಕುಲೇಟರಲ್ಲಿ ಎಲ್ಲ ಇದೆ, ಸಿಂಪಲ್ ಕ್ಯಾಲ್ಕುಲೇಟರಲ್ಲಿ ಇಲ್ಲ, ಅಥವಾ ನಮ್ಮ ಮೊಬೈಲಲ್ಲಿ ಇರುವಂಥದ್ರಲ್ಲಿ ಇದೆ. ಪವರ್ ಅಂತ ಹೇಳುವಂಥದ್ದು 2 ಪವರ್
10 ಅಂತ ಕೊಡುವಾಗ ನಮಗೆ ಆನ್ಸರ್ ಬರುತ್ತೆ. ಅದರ್ವೈಸ್ ನಾವು ಏನು ಮಾಡಬೇಕಾಗುತ್ತೆ ಅಂದರೆ 2 ಇಂಟು 2 ಇಂಟು 2 ಇಂಟು 2 ಇಂಟು ಅಂದರೆ 10 ಸಲ ನಾವು ಮಾಡಬೇಕಾಗುತ್ತೆ. ಓಕೆ, ಸೊ ಇಂಥ ಫಂಕ್ಷನ್ಗಳನ್ನು ಪ್ರೋಗ್ರಾಮಲ್ಲಿ ಮಾಡಬೇಕಾದ್ರೆ ನಾವು ಆಲ್ರೆಡಿ ಮ್ಯಾಥಮೆಟಿಕಲ್ ಫಂಕ್ಷನ್ ನಮ್ಮ ಹತ್ರ ಇದೆ, ಮ್ಯಾಥಮೆಟಿಕಲ್ ಹೆಡರ್ ಫೈಲ್ ಇದೆ, ಅದಕ್ಕೆ ಹೆಸರು ಸಿ ಮ್ಯಾಥ್ ಅಂತೇಳಿ. ಹ್ಯಾಶ್ ಇನ್ಕ್ಲೂಡ್ ಸಿ ಮ್ಯಾಥ್ ಅಂತೇಳಿ ಹಾಕಿದರೆ ಮಾತ್ರ ಆ ಫಂಕ್ಷನ್ ನಮಗೆ ವರ್ಕ್ ಆಗುತ್ತೆ. ಆಗ ನಾವು ಎಕ್ಸ್ ಪವರ್ ವೈ ಅಂತೇಳಿ ಪವರ್ ಆಫ್ ಎಕ್ಸ್ ವೈ ಅಂತೇಳಿ ಕೊಟ್ಟರೆ ಆ ಎಕ್ಸ್ನ ವ್ಯಾಲ್ಯೂ 5 ಆದರೆ ವೈಯ ವ್ಯಾಲ್ಯೂ 3 ಆದರೆ 5 ರ ಘಾತ 3 ಅಂತೇಳುವಂಥ ನಮಗೆ ರಿಸಲ್ಟ್ ಸಿಗುತ್ತೆ. ಪವರ್ ಆಫ್ POW, ಪವರ್ ಅಂದರೆ ಫುಲ್ ಬರಲಿಕ್ಕಿಲ್ಲ, POW ಅಂತ ಹೇಳುವಂಥ ಕೀವರ್ಡ್ ಇದೆ. ಪವರ್ನ ಒಳಗಡೆ ಎಕ್ಸ್ ವೈ ಅಂತ ಬರೆದರೆ ಎಕ್ಸ್ ಟು ದ ಪವರ್ ವೈ, ಎಕ್ಸ್ ಅಂತ ಹೇಳುವಂಥ ಘಾತ ವೈ, ಅದರ ರಿಸಲ್ಟ್ ನಮಗೆ ಸಿಗುತ್ತೆ. ಎಕ್ಸ್ನ ವ್ಯಾಲ್ಯೂ 2 ಆದರೆ ವೈಯ ವ್ಯಾಲ್ಯೂ 3 ಆದರೆ 2 ರ ಘಾತ 3 ಈಕ್ವಲ್ ಟು 8 ಅಂತ ಹೇಳುವಂಥ ರಿಸಲ್ಟ್ ನಿಮಗೆ ಬರುತ್ತೆ. ಯಾವುದನ್ನು ಆಗ ಆ ಫಂಕ್ಷನ್ ಯೂಸ್ ಆಗಬೇಕಾದ್ರೆ ಯಾವುದನ್ನಲ್ಲಿ ಡಿಕ್ಲೇರ್ ಮಾಡಬೇಕು? ಪ್ರೀ ಪ್ರೊಸೆಸರಲ್ಲಿ ಪ್ರೊಸೆಸಿಂಗಿಂದ ಮೊದಲೇ ಯಾವುದಿರಬೇಕಲ್ಲಿ ಸಿ ಮ್ಯಾಥ್ ಅಂತ ಹೇಳುವಂಥ CMATH ಅಂತ ಹೇಳುವಂಥ ಹೆಡರ್ ಫೈಲ್ ಅಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಅದು ಇನ್ಕ್ಲೂಡ್ ಆಗದಿದ್ದರೆ ಇದು ವರ್ಕ್ ಆಗೋದಿಲ್ಲ. ಓಕೆ, ಅದು ಹೆಡರ್ ಫೈಲ್ನ ವಿಷಯ ಆಯಿತು. ನಮಗೆ ಒಂದು ಪ್ರೋಗ್ರಾಮಲ್ಲಿ ಸಿ ಮ್ಯಾಥ್ ಇಲ್ಲದಿದ್ದರೂ ತೊಂದರೆ ಇಲ್ಲ, ಯಾಕಂದರೆ ನಾವು ಮ್ಯಾಥಮೆಟಿಕಲ್ ಫಂಕ್ಷನ್ ಮಾಡುವಾಗ ಮಾತ್ರ ಅದನ್ನು ಯೂಸ್ ಮಾಡಿದ್ರೆ ಸಾಕು. ಬಟ್ ಹೆಡರ್ ಫೈಲ್ಸಲ್ಲಿ IO ಸ್ಟ್ರೀಮ್ ಅಂತ ಹೇಳೋದು ಕಂಪಲ್ಸರಿ. ಎರಡನೇ ಲೈನ್ ಏನು? ಯೂಸಿಂಗ್ ನೇಮ್ ಸ್ಪೇಸ್ ಸ್ಟ್ಯಾಂಡರ್ಡ್ ಅಂತೇಳಿ, ಯೂಸಿಂಗ್ ನೇಮ್ ಸ್ಪೇಸ್ ಐಡೆಂಟಿಫೈರ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಉದಾಹರಣೆ ಯೂಸಿಂಗ್ ನೇಮ್ ಸ್ಪೇಸ್ ಸ್ಟ್ಯಾಂಡರ್ಡ್ ಎರಡನೇದು. ಅದೊಂದು ನೇಮ್ ಸ್ಪೇಸ್ ಸ್ಟೇಟ್ಮೆಂಟ್. ಯಾಕೆ ಅದನ್ನು ಕೊಡುವಂಥದ್ದು ಹೇಳಿ? ಈ ನೇಮ್ ಸ್ಪೇಸ್ನ ಯೂಸ್ ಏನಂತ ಹೇಳಿದ್ರೆ, ಇಟ್ ಈಸ್ ಎ ಡಿಕ್ಲರೇಟಿವ್ ರೀಜನ್ ದಟ್ ಪ್ರೊವೈಡ್ಸ್ ಎ ಸ್ಕೋಪ್ ಟು ದ ಐಡೆಂಟಿಫೈರ್ ದ ನೇಮ್ ಆಫ್ ಟೈಪ್ ಫಂಕ್ಷನ್ ವೇರಿಯಬಲ್ ಎಕ್ಸೆಟ್ರಾ. ಅಲ್ಲಿ ಆ ಪ್ರೋಗ್ರಾಮಲ್ಲಿ ನಾವು ಒಟ್ಟಾರೆ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗಿರುವಾಗ ಅದಕ್ಕೆ ಕೆಲವೊಂದು ರೂಲ್ಸ್ಗಳು ತತ್ವಗಳೆಲ್ಲ ಇದೆಲ್ಲ ನೋಡಿ. ನಾನು ಹೇಳ್ತೇನೆ, ಐಡೆಂಟಿಫೈರ್ಸ್ ನಾವು ಡಿಕ್ಲೇರ್ ಮಾಡುವಾಗ ಅಲ್ಲಿ ಕೀವರ್ಡನ್ನು ಯೂಸ್ ಮಾಡಲಿಕ್ಕಿಲ್ಲ. ಒಂದು ವಾಕ್ಯದ ವ್ಯಾಲಿಡಿಟಿ ಅಂದರೆ ಆ ಸೆಮಿಕೋಲನ್ ಹಾಕಿದಾಗ ಸೆಮಿಕೋಲನ್ ಹಾಕಲಿಲ್ಲ ಅಂತ ಹೇಳುವಂಥ ಒಂದು ಎರರ್ ತೋರಿಸುವಂಥದ್ದು, ಆ ವಾಕ್ಯ ಪರಿಪೂರ್ಣ ಆಗಲಿಲ್ಲ ಅಂತ ಹೇಳುವಂಥದ್ದನ್ನು ಹೇಳುವಂಥದ್ದು. ಈ ಥರ ಎಲ್ಲ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನಾವು ಕೊಟ್ಟ ರಚನೆಗಳು ಅಥವಾ ನಾವು ಕೊಟ್ಟ ಪ್ರೋಗ್ರಾಮ್ಗಳು ಕರೆಕ್ಟಾಗಿ ಉಂಟಾ, ವೇರಿಯಬಲ್ ಡಿಕ್ಲೇರ್ ಮಾಡಿದ್ದು ಕರೆಕ್ಟ್ ಉಂಟಾ, ಫಂಕ್ಷನ್ಗಳು ಡಿಕ್ಲೇರ್ ಮಾಡಿದ್ದು ಕರೆಕ್ಟ್ ಉಂಟಾ, ಅದರ ಆ ನಾವೊಂದು ಡಿಕ್ಲೇರ್ ಮಾಡಿದ್ದೇವೆ ಬಟ್ ಯೂಸ್ ಮಾಡಲಿಲ್ಲ, ಅದು ಯಾಕೆ? ಇಂಥ ಚಿಕ್ಕ ಚಿಕ್ಕ ರೂಲ್ಸ್ಗಳನ್ನೆಲ್ಲ ನೋಡ್ಲಿಕ್ಕೆ ಇರುವಂಥದ್ದು ಯೂಸಿಂಗ್ ನೇಮ್ ಸ್ಪೇಸ್ ಸ್ಟ್ಯಾಂಡರ್ಡ್ ಅಂತ ಹೇಳುವಂಥ ಒಂದು ಎರಡನೇ ಲೈನ್, ಪ್ರೋಗ್ರಾಮ್ನ ಎರಡನೇ ವೆರಿ ಮೈನ್ ಲೈನ್. ಮೂರನೇದ್ದು ಪ್ರೋಗ್ರಾಮಲ್ಲಿ ನಿಮ್ಗೆ ಗೊತ್ತಿದೆ ಇಂಟ್ ಮೈನ್. ನಾನು ಹೇಳಿದೆ ಎಲ್ಲ ಪ್ರೋಗ್ರಾಮಲ್ಲಿ ಒಂದು ಫಂಕ್ಷನ್ ಇದೆ, ಒಂದು ಫಂಕ್ಷನ್ ಬೇಕೇ ಬೇಕು, ಅದರ ಹೆಸರು ಮೈನ್ ಫಂಕ್ಷನ್ ಅಂತೇಳಿ. ಇಂಟ್ ಮೈನ್, ಫ್ಲವರ್ ಬ್ರಾಕೆಟ್ ಓಪನ್ ಆಗುತ್ತೆ, ಫ್ಲವರ್ ಬ್ರಾಕೆಟ್ ಕ್ಲೋಸ್ ಆಗುತ್ತೆ, ಅದರ ಒಳಗೆ ನಾವು ಪ್ರೋಗ್ರಾಮನ್ನು ಬರೆಯುವಂಥದ್ದು. ಪ್ರತಿ ಪ್ರೋಗ್ರಾಮಲ್ಲಿ ಒಂದು ಫಂಕ್ಷನ್ ಬೇಕು, ಅದರ ಹೆಸರು ಮೈನ್ ಫಂಕ್ಷನ್ ಅಂತೇಳಿ. ಹಾಗಂತೇಳಿ ಒಂದು ಪ್ರೋಗ್ರಾಮಲ್ಲಿ ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ ಕೂಡ ಇರ್ಬೋದು ಮೈನನ್ನು ಬಿಟ್ಟು, ಅದಕ್ಕೆ ಹೆಸರು ಮೈನ್ ಅಂತಲ್ಲ. ಹಾಗಾದರೆ ಒಂದು ಪ್ರೋಗ್ರಾಮಲ್ಲಿ ಅಟ್ಲೀಸ್ಟ್ ಒಂದು ಫಂಕ್ಷನ್ ಬೇಕು, ಅದರ ಹೆಸರು ಮೈನ್, ಅದು ಫಂಕ್ಷನ್. ಹಾಗಾದರೆ ಅಲ್ಲಿ ಏನು ನಡೆಯುತ್ತೆ ನೋಡುವ. ಸೊ ಎಕ್ಸಿಕ್ಯೂಷನ್ ಆಫ್ C++ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಶುರುವಾಗೋದು ಮೈನ್ ಫಂಕ್ಷನಿಂದ. ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ರಿಟರ್ನ್ ಇನ್ಸೈಡ್ ದ ಮೈನ್ ಫಂಕ್ಷನ್. ಎಲ್ಲ ಸ್ಟೇಟ್ಮೆಂಟ್ಗಳನ್ನು, ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಗಳನ್ನು ಮೈನ್ ಸ್ಟೇಟ್ಮೆಂಟ್ನೊಳಗೆ ಬರೆದಿರಬೇಕು ನಾವು. ಎಕ್ಸಿಕ್ಯೂಟ್ ಆಗಬೇಕಾದ ಯಾವುದೇ ಸ್ಟೇಟ್ಮೆಂಟ್ ಇದ್ದರೂ ಕೂಡ. ಸ್ಟೇಟ್ಮೆಂಟ್ ಯಾವುದಂತ ನಿಮ್ಗೆ ಗೊತ್ತಿದೆ, ಡಿಕ್ಲರೇಷನ್ ಸ್ಟೇಟ್ಮೆಂಟ್, ಅಸೈನ್ಮೆಂಟ್ ಸ್ಟೇಟ್ಮೆಂಟ್, ಇನ್ಪುಟ್ ಸ್ಟೇಟ್ಮೆಂಟ್, ಔಟ್ಪುಟ್ ಸ್ಟೇಟ್ಮೆಂಟ್, ಅದೆಲ್ಲವೂ ಕೂಡ ಇದರೊಳಗೆ ಬರಬೇಕು. ಓಕೆ, ಇದಿಷ್ಟನ್ನು ಹೇಳಿದ್ದಾರೆ. ಹಾಗಿರುವಾಗ ಅಲ್ಲಿಗೆ ಹೋಗಿ ಆಯಿತು, ಅದರೊಳಗೆ ನಾವು ಸ್ಟೇಟ್ಮೆಂಟ್ಸ್ ನಮ್ಗೆ ಗೊತ್ತಿದೆ ಯಾವುದೆಲ್ಲ ಅಂತೇಳಿ, ಮತ್ತು ರಿಟರ್ನ್ 0 ಕೊಟ್ಟಾಯಿತು, ಕ್ಲೋಸ್ ಆಯಿತು. ಇದಿಷ್ಟು ಸಿಂಪಲ್ C++ ಪ್ರೋಗ್ರಾಮಿನ ಭಾಗಗಳು. ಇನ್ನು ಇದೇ ಚಾಪ್ಟ್ರಲ್ಲಿ ನೆಕ್ಸ್ಟ್ ಕಲಿಲಿಕ್ಕೆ ಇರುವಂಥದ್ದು ಏನಂತ ಹೇಳಿದ್ರೆ, ಅಲ್ಲಿ ಒಂದು ವೇರಿಯಬಲ್ ಇನಿಷಿಯಲೈಸೇಷನ್ ಅಂತ ಹೇಳಿದ್ದಾರೆ, ಅದು ನಮಗೆ ಬೇಡ. ವೇರಿಯಬಲ್ ಇನಿಷಿಯಲೈಸೇಷನ್ ಅಂತ ಹೇಳಿದ್ರೆ ಎಟ್ ದ ಟೈಮ್ ಆಫ್ ಡಿಕ್ಲರೇಷನ್ ನಾವು ವೇರಿಯಬಲ್ಗೆ ವ್ಯಾಲ್ಯೂ ಕೊಡೋದಾದ್ರೆ ಇಂಟ್ A = 5 ಅಂತೇಳಿ ಮೊದಲೇ ಕೊಡೋದಾದ್ರೆ ಅದನ್ನು ವೇರಿಯಬಲ್ ಇನಿಷಿಯಲೈಸೇಷನ್ ಅಂತ ಹೇಳ್ತೇವೆ. ಒಂದು ವಾಕ್ಯದಲ್ಲಿ ವೇರಿಯಬಲನ್ನು ಮೊದಲೇ ಇನಿಷಿಯಲೈಸ್ ಮಾಡಿಡುವಂಥದ್ದು, ಅದಕ್ಕೆ ಮೊದಲೇ ವ್ಯಾಲ್ಯೂ ಕೊಟ್ಟಿಡುವಂಥದ್ದನ್ನು ನಾವು ವೇರಿಯಬಲ್ ಇನಿಷಿಯಲೈಸೇಷನ್ ಅಂತ ಹೇಳ್ತೇವೆ. ಸರಿ, ಸೊ ನಾವಿಲ್ಲಿ ಇನ್ನು ಕಲಿಲಿಕ್ಕೆ ಇರುವಂಥದ್ದು ಅರ್ಥಮೆಟಿಕ್ ಅಸೈನ್ಮೆಂಟ್ ಆಪರೇಟರ್ ಅಂತೇಳಿ. ಅಲ್ಲಿ ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದವರು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಬೋದು, ಅಥವಾ ನೋಟ್ಸ್ ಇದ್ದವರು ನೋಟ್ಸಲ್ಲಿ ನೋಡ್ಕೊಳ್ಬೋದು. ನಾನು ಕೊಟ್ಟಿದ್ದೇನೆ. x + =10 ಅಂತ ಹೇಳಿದರೆ ಅದರ ಅರ್ಥ ಏನು ಅಂತ ಹೇಳುವಂಥದ್ದು. x + 10. x ಅಂದರೆ ಅರ್ಥಮೆಟಿಕ್ ಅಸೈನ್ಮೆಂಟ್ ಆಪರೇಟರ್. ಅರ್ಥಮೆಟಿಕ್ ಆಪರೇಟರ್ ಅಂದರೆ ಯಾವುದು? ಪ್ಲಸ್ ಮೈನಸ್ ಇಂಟು
ಡಿವಿಷನ್ ಗೊತ್ತುಂಟಲ್ಲ ನಿಮಗೆ, ಮತ್ತು ಮಾಡ್ಲೆಸ್ ಕೂಡ ಉಂಟು. ಸೊ ಅರ್ಥಮೆಟಿಕ್ ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಯಾವುದು? ಈಕ್ವಲ್. ಅರ್ಥಮೆಟಿಕ್ ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಯಾವುದು? ಅರ್ಥಮೆಟಿಕ್ ಆಪರೇಟರ್ ಪ್ಲಸ್ ಈಕ್ವಲ್ ಆಪರೇಟರ್ ಒಟ್ಟಿಗೆ ಸೇರಿದರೆ, ಅಂದ್ರೆ ಪ್ಲಸ್ ಈಕ್ವಲ್ ಮೈನಸ್ ಈಕ್ವಲ್ ಇಂಟು ಈಕ್ವಲ್ ಎರಡು ಒಟ್ಟಿಗೆ ಸೇರಿದ್ರೆ ಏನಾಗುತ್ತೆ ಅಂತ ನೋಡುವ. ಎ ಪ್ಲಸ್ ಈಕ್ವಲ್ ಟು 10 ಅಂತ ಇದ್ರೆ ಅದರ ಅರ್ಥ ಏನು? ಎ ಈಕ್ವಲ್ ಟು ಎ ಪ್ಲಸ್ 10. ಹಾಗಾದ್ರೆ ಎ ಮೈನಸ್ ಈಕ್ವಲ್ ಟು 10 ಅಂತ ಇದ್ರೆ ಅದರ ಅರ್ಥ ಏನು? ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಸಾರಿ, ಎಕ್ಸ್ ಮೈನಸ್ ಈಕ್ವಲ್ ಟು 10 ಅಂತ ಇದ್ರೆ ಅದರ ಅರ್ಥ ಏನು? ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 10. ಎಕ್ಸ್ ಇಂಟು ಈಕ್ವಲ್ ಟು 10 ಅಂತ ಇದ್ರೆ ಅದರ ಅರ್ಥ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು 10. ವೆರಿ ಸಿಂಪಲ್. ಇದನ್ನು ನಾನು ನೋಟ್ಸಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಓಕೆ, ಅರ್ಥಮೆಟಿಕ್ ಆಪರೇಟರ್ ಮತ್ತು ಅಸೈನ್ಮೆಂಟ್ ಒಟ್ಟಿಗೆ ಸೇರುವಾಗ ಆಗುವಂತಹ ಕೆಲವೊಂದು ಕೆಲಸಗಳು. ಯಾಕೆ ಇದನ್ನು ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತಾರೆ ಸರ್? ನಮಗೆ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಅಂತೇಳಿ ಕೊಡ್ಬೋದಲ್ವಾ? ನಿಮ್ಮ ಒಂದು ಕ್ವಶನ್ ಇರ್ಬೋದು, ನಿಮಗೆ ಅದು ಕರೆಕ್ಟಾಗಿ ತಲೆಗೆ ಹೋಗಿದ್ರೆ. ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಕೊಡೋದ ಬದಲು ಸರ್ ಯಾಕೆ ಸರ್ ಎಕ್ಸ್ ಪ್ಲಸ್ ಈಕ್ವಲ್ ಟು 10 ಅಂತೇಳಿ ಕನ್ಫ್ಯೂಷನ್ ಮಾಡ್ತಿದ್ದೀರಾ ಅಂತ ಹೇಳುವಂತ ನಿಮ್ಮ ಕ್ವಶನ್ ಆಗಿದ್ರೆ, ನಾವು ಮೊದಲು ತಿಳ್ಕೊಳ್ಬೇಕಾದ್ದು, ನಾವು ಪ್ರೋಗ್ರಾಮ್ ಮಾಡುವವರು, ನಾವು ಪ್ರೋಗ್ರಾಮರ್. ಇನ್ನು ಮುಂದೆ ನೀವು ಕಾಮರ್ಸಿನ ಮಕ್ಕಳು ಆಗಿರ್ಬೋದು, ಯಾವುದೇ ಮಕ್ಕಳಾಗಿರ್ಬೋದು, ಸೈನ್ಸಿನ ಮಕ್ಕಳು ಇರ್ಬೋದು, ಬಟ್ ವಿಷಯ ಅದಲ್ಲ. ನಾವು ಪ್ರೋಗ್ರಾಮರ್ ಯಾವಾಗ C++ ಅನ್ನು ಕಲ್ತಿದ್ದೇವೋ ಅದರ ನಂತರ ನಾವು ಒಂದು ಸಾಫ್ಟ್ವೇರ್ ಇಂಜಿನಿಯರ್ನ ಕೋರ್ಸ್ ಮಾಡುವವರು ಅಂತ ಲೆಕ್ಕ. ಇನ್ನು ನಿಮಗೆ ಇದು ಕಾಮರ್ಸ್ ಆದ ನಂತರ ನಮಗೆ BCA ಕೂಡ ಹೋಗ್ಬೋದು, BCA ಹೋಗಿ MCA ಮಾಡ್ಬೋದು, ಕಂಪ್ಯೂಟರ್ನ ಕಲಿಬೋದು. ಆಗ ನಮಗೆ ಕಂಪ್ಯೂಟರ್ ಬಗ್ಗೆ ಎಲ್ಲ ಗೊತ್ತಿರಬೇಕಾಗುತ್ತೆ. ಸೊ ನಮ್ಮ ಪ್ರೋಗ್ರಾಮ್ ಮಾಡುವ ಉದ್ದೇಶ ಏನು ಅಂತೇಳಿ ಮೊದಲನೇದು ಇಟ್ಕೊಳ್ಳಿ. ಕಂಪ್ಯೂಟರ್ನ ಉದ್ದೇಶ ಏನಂತಿದ್ರೆ 2 ತತ್ವಗಳಿದೆ. ಒಂದನೇದು ಟೈಮ್ ಕಾಂಪ್ಲೆಕ್ಸಿಟಿ, ಎರಡನೇದು ಸ್ಪೇಸ್ ಕಾಂಪ್ಲೆಕ್ಸಿಟಿ. ನಾವು ಯಾಕೆ ಮೊಬೈಲನ್ನು ಇಟ್ಕೊಳ್ತೇವೆ? ನಾವು ಯಾಕೆ ಮೊಬೈಲಲ್ಲಿ ನೋಡ್ತೇವೆ ಕೆಲವೊಂದು ವಿಡಿಯೋಗಳನ್ನಾಗಿರ್ಬೋದು, ಯಾಕೆ ಚಾಟ್ ಮಾಡ್ತೇವೆ? ಏನು ಅದರ ಉದ್ದೇಶ? ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ, ಸಮಯ ಮತ್ತು ಮೆಮರಿ, ನೆನಪುಗಳು ಅಲ್ವಾ? ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ವೇಗದಲ್ಲಿ ಸ್ಪೀಡ್, ಅತಿ ಕಡಿಮೆ ಜಾಗದಲ್ಲಿ ಅತಿ ದೊಡ್ಡ ಕೆಲಸ. ಕಡಿಮೆ ಸಮಯದಲ್ಲಿ ಹೆಚ್ಚು ವೇಗದಲ್ಲಿ ಕಡಿಮೆ ಜಾಗದಲ್ಲಿ ದೊಡ್ಡ ಕೆಲಸ, ಇದು ಕಂಪ್ಯೂಟರ್ನ ಸಿದ್ಧಾಂತ. ಹಾಗಾದ್ರೆ ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಲ್ವಾ? ಸ್ಪೇಸ್ ಕೂಡ ನಮಗೆ ತುಂಬ ಬೇಕಾಗುತ್ತೆ, ಅದನ್ನು ಆದಷ್ಟು ಕಡಿಮೆ ಮಾಡುವಂಥದ್ದು ನಮ್ಮ ಕೆಲಸ, ಜವಾಬ್ದಾರಿ. ಅದೇ ಥರ ಆದಷ್ಟು ಬೇಗನೆ ಆಗುವಂತೆ ಟೈಮ್ ಅನ್ನು ರೆಡ್ಯೂಸ್ ಮಾಡುವಂಥದ್ದು ಕೂಡ ನಮ್ಮ ಈ ಕಂಪ್ಯೂಟರ್ನ ಜವಾಬ್ದಾರಿ. ಅದಕ್ಕಾಗಿ ನಾವು ಪ್ರೋಗ್ರಾಮ್ ಮಾಡಬೇಕು. ಸುಮಾರು ಬರೆಯೋದರ ಬದಲು ಅದನ್ನು ಶಾರ್ಟ್ ಆಗಿ ಬರಬೇಕಂತೆ. ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ಈಕ್ವಲ್ ಟು 10 ಅಂತ ಹೇಳುವಾಗ ಅಲ್ಲಿ ಏನಾಯ್ತು? ಎಕ್ಸ್ ಒಮ್ಮೆ ಬಂತು, ಪ್ಲಸ್ ಈಕ್ವಲ್ ಟು ಒಮ್ಮೆ ಬಂತು, 10 ಬಂತು. ಅದೇ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಅಂತ ಹೇಳುವಾಗ ಎಕ್ಸ್ 2 ಸಲ ಬಂತು. ಆಗ ಅಲ್ಲಿ ನಮಗೆ ಆ ವಾಕ್ಯ ಎಕ್ಸ್ಟೆಂಡ್ ಆಗುವಂಥದ್ದು ಅದು ಆಗಲಿಕ್ಕಿಲ್ಲ. ಹಾಗಾಗಿ ನಾವು ಅದನ್ನು ಶಾರ್ಟ್ ಮಾಡುವಂಥದ್ದು, ಅದನ್ನು ಅರ್ಥಮೆಟಿಕ್ ಅಸೈನ್ಮೆಂಟ್ ಆಪರೇಟರ್ ಅಂತೇಳಿ ಕಲಿತೇವೆ ನಾವು. ಅದಲ್ಲಿಗೆ ಮುಗಿತಲ್ಲ. ಇಂಕ್ರಿಮೆಂಟ್ ಆಪರೇಟರ್ ಪ್ಲಸ್ ಪ್ಲಸ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಮೈನಸ್ ಮೈನಸ್, ಇದು ಅದರಲ್ಲಿ ಎರಡನೇ ವಿಧ. ಇಂಕ್ರಿಮೆಂಟ್ ಆಪರೇಟರ್ ಅಂತ ಹೇಳಿದ್ರೆ ಇಸ್ ಯೂಸ್ ಟು ಇಂಕ್ರಿಮೆಂಟ್ ದ ಕಂಟೆಂಟ್ ಆಫ್ ದ ವೇರಿಯಬಲ್ ಬೈ 1. ಇಂಕ್ರಿಮೆಂಟ್ ಆಪರೇಟರ್ ಅಂತ ಹೇಳಿದ್ರೆ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಲೆಕ್ಕಕ್ಕಿಂತ ಜಾಸ್ತಿ ಅಲ್ಲ, ಒಂದನ್ನು ನಾವು ಜಾಸ್ತಿ ಮಾಡ್ಬೋದು. ಎಕ್ಸ್ ಪ್ಲಸ್ ಪ್ಲಸ್ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂತೇಳಿ ಎಕ್ಸಿಗೆ 1 ಆ್ಯಡ್ ಮಾಡೋದು. ವೈ ಮೈನಸ್ ಮೈನಸ್ ಅಂತ ಹೇಳಿದ್ರೆ ವೈ ಈಕ್ವಲ್ ಟು ವೈ ಮೈನಸ್ 1 ಅಂತ ಒಂದನ್ನು ಕಡಿಮೆ ಮಾಡೋದು. ಅಂದ್ರೆ ಯಾವುದೇ ಸಂಖ್ಯೆಯ ಆ ಸಂಖ್ಯೆಯನ್ನು ಒಂದು ಅಂಕಿ ಜಾಸ್ತಿ ಮಾಡೋದು ಅಥವಾ ಒಂದು ಅಂಕಿ ಕಡಿಮೆ ಮಾಡೋದಕ್ಕೆ ನಾವು ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡ್ತೇವೆ. ಅದರ ಸಿಂಬಲ್ ಹೇಗೆ ಅಂತ ಹೇಳಿದ್ರೆ ಪ್ಲಸ್ ಪ್ಲಸ್ ಅಥವಾ ಮೈನಸ್ ಮೈನಸ್. ಓಕೆ, ಇಲ್ಲಿ ಕೂಡ ಹಾಗೆ ಸ್ಪೇಸ್ ಅನ್ನು ಕಡಿಮೆ ಮಾಡಲಿಕ್ಕೆ ನಾವು ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತೇಳಿ ಬರೆದ್ರ ಬದಲು ಎಕ್ಸ್ ಮೈನಸ್ ಮೈನಸ್ ಅಂತೇಳಿ ಬರೆದು ಬಿಡುದು, ಅಲ್ಲಿಗೆ ಮುಗೀತು. ಹಾಗಾಗಿ ಇಲ್ಲಿ ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಇದು ಕೂಡ ಒಂದು ಯೂನರಿ ಆಪರೇಟರ್. ಯಾಕೆಂದ್ರೆ ಎಕ್ಸ್ ಪ್ಲಸ್ ಪ್ಲಸ್ ಅಂತ ಹೇಳಿದ್ರೆ ಅದು ಯೂನರಿ, ಎಕ್ಸ್ಗೆ ಒಂದು ಆಪರೇಟರ್ ಇದ್ರೆ ಸಾಕಾಗುತ್ತೆ. ಅಲ್ಲಿ ಪ್ಲಸ್ ಪ್ಲಸ್ ಅಂತ ಹೇಳುವಂಥ ಒಂದು ಆಪರೇಟರ್ ಇದ್ರೆ ಸಾಕಾಗುತ್ತೆ, ಎಕ್ಸ್ ಅಂತ ಹೇಳುವಂಥ ಒಂದು ವೇರಿಯಬಲ್ ಇದ್ರೆ ಸಾಕಾಗುತ್ತೆ. ಅಲ್ಲಿ ಅದರಲ್ಲಿ 2 ಟೈಪ್ ಉಂಟು. ಒಂದು ಪ್ರಿಫಿಕ್ಸ್ ಪ್ಲಸ್ ಪ್ಲಸ್ ಎಕ್ಸ್ ಅಂತೇಳಿ ಕೂಡ ಉಂಟು, ಎಕ್ಸ್ ಪ್ಲಸ್ ಪ್ಲಸ್ ಅಂತೇಳಿ ಕೂಡ ಉಂಟು. ಈ ಪ್ಲಸ್ ಪ್ಲಸ್ ಎಕ್ಸ್ ಅಂತ ಹೇಳಿದ್ರೆ ಪ್ರಿಫಿಕ್ಸ್ ಅಂತ ಹೇಳ್ತೇವೆ, ಎಕ್ಸ್ ಪ್ಲಸ್ ಪ್ಲಸ್ ಅಂತ ಹೇಳಿದ್ರೆ ಪೋಸ್ಟ್ ಫಿಕ್ಸ್ ಅಂತ ಹೇಳ್ತೇವೆ. ಪೋಸ್ಟ್ ಪ್ರೀ ಏನು ಪ್ರೀಪೇಯ್ಡ್ ಮತ್ತು ಪೋಸ್ಟ್ ಪೇಯ್ಡ್ ನಿಮ್ಗೆ ಗೊತ್ತಿರಬಹುದು. ಪೋಸ್ಟ್ ಪೇಯ್ಡ್ ಅಂತೇಳಿದೆ ನಮ್ಮ ಹತ್ರ, ಪ್ರೀಪೇಯ್ಡ್ ಅಂತೇಳಿದೆ. ನಿಮ್ಮ ಸಿಮ್ ಎಲ್ಲ ಪ್ರೀಪೇಯ್ಡ್ ಸಿಮ್, ಮೊದಲು ಹಣ ಕಟ್ಟೋದು ಮತ್ತೆ ಯೂಸ್ ಮಾಡುವಂಥದ್ದು. ಪೋಸ್ಟ್ ಪೇಯ್ಡ್ ಸಿಮ್ ಅಂತ ಹೇಳಿದ್ರೆ ಏನು? ಮೊದಲು ಯೂಸ್ ಮಾಡುವಂಥದ್ದು ಮತ್ತೆ ಹಣ ಕಟ್ಟುವಂಥದ್ದು, ಬಿಲ್ ಬರ್ತದೆ ಅದಕ್ಕೆ. ನಿಮ್ಗೆ ಇದೆಲ್ಲ ಗೊತ್ತಿರಬೇಕು ಇನ್ನು ಮುಂದಕ್ಕಾದ್ರೂ. ನಮ್ಮ ಮೊದಲೆಲ್ಲ ಟೆಲಿಫೋನ್ ಅಂತ ಹೇಳಿತ್ತು ಮನೆಯಲ್ಲಿ,
ಅದರ ಬಿಲ್ ಮತ್ತೆ ತಿಂಗಳಿಗೊಮ್ಮೆ ಬರುತ್ತೆ. ಈಗ ಕರೆಂಟ್ನ ಬಿಲ್ ಬಂದಾಗೆ, ಅಂದರೆ ಕರೆಂಟ್ ಬಿಲ್ ಅದಕ್ಕೆ ಅದು ಪೋಸ್ಟ್ ಪೇಯ್ಡ್ಗೆ ಒಂದು ಉದಾಹರಣೆ. ಮೊದಲು ನಾವು ಕರೆಂಟನ್ನು ಯೂಸ್ ಮಾಡ್ತೇವೆ, ಮತ್ತೆ ನಾವು ಬಿಲ್ ಕಟ್ತೇವೆ, ಅದು ಪೋಸ್ಟ್ ಪೇಯ್ಡ್ ಮತ್ತೆ ನಂತರ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತೀವಲ್ಲ ಆ ಥರ ಪೋಸ್ಟ್ ನಂತರದ ಕ್ರಿಯೆ. ಪ್ರೀಪೇಯ್ಡ್ ನಾವು ಈಗ ರಿಚಾರ್ಜ್ ಮಾಡದೆ ನಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅದು ಪ್ರೀಪೇಯ್ಡ್. ಮೊದಲೇ ಹಣ ಕಟ್ಟುವುದು, 84 ದಿವಸ ವ್ಯಾಲಿಡಿಟಿ ಬರ್ತದೆ, 28 ದಿವಸ ವ್ಯಾಲಿಡಿಟಿ ಬರ್ತದೆ, ಮೊದಲೇ ಹಣ ಕಟ್ಟಿದ್ದೇವೆ, 28 ದಿವಸದವರೆಗೆ ನಮಗೆ ಯೂಸ್ ಮಾಡ್ಬೋದು, ಹೌದಲ್ವಾ? ಅದನ್ನು ಪ್ರೀಪೇಯ್ಡ್ ಅಂತ ಹೇಳುವ. ಅದೇ ಥರ ಪ್ರೀಫಿಕ್ಸ್ ಅಂತ ಇದ್ರೆ ಮೊದಲಿಗೆ ಯೂಸ್ ಮಾಡಿ, ಪ್ಲಸ್ ಎಕ್ಸ್. ಪೋಸ್ಟ್ ಫಿಕ್ಸ್ ಅಂತ ಇದ್ರೆ ಎಕ್ಸ್ ಪ್ಲಸ್ ಎರಡರಲ್ಲಿ ಕೂಡ ನಡೆಯುವ ಕ್ರಿಯೆ ಬೇರೆ ಬೇರೆ ಆದರೂ ಕೂಡ ಎಕ್ಸ್ನ ವ್ಯಾಲ್ಯೂ ಮಾತ್ರ ಆ ಆಪರೇಷನ್ ಆದ ನಂತರ ಒಂದು ಜಾಸ್ತಿ ಆಗುತ್ತೆ. ಈಗ ಪ್ಲಸ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ನ ವ್ಯಾಲ್ಯೂ ಒಂದು ಜಾಸ್ತಿ ಆಗುತ್ತೆ, ಎಕ್ಸ್ ಪ್ಲಸ್ ಅಂತ ಹೇಳಿದ್ರು ಕೂಡ ಎಕ್ಸ್ನ ವ್ಯಾಲ್ಯೂ ಒಂದು ಜಾಸ್ತಿ ಆಗುತ್ತೆ. ಬಟ್ ಅದಕ್ಕೆ ಬೇರೆ ಬೇರೆ ರೀತಿ ಉಂಟು. ಪ್ರಿಫಿಕ್ಸ್ ಅಲ್ಲಿ ದ ಆಪರೇಟರ್ ಇಸ್ ಪ್ಲೇಸ್ಡ್ ಬಿಫೋರ್ ದ ಆಪರೆಂಡ್ ಅಂಡ್ ದ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಪರೇಷನ್ ಇಸ್ ಕ್ಯಾರಿಡ್ ಔಟ್ ಫಸ್ಟ್. ದಿಸ್ ಮೆಥಡ್ ಇಸ್ ಆಫನ್ ಕಾಲ್ಡ್ ಚೇಂಜ್ ದೆನ್ ಯೂಸ್ ಮೆಥಡ್. ಅಂದರೆ ಎಕ್ಸ್ನ ವ್ಯಾಲ್ಯೂ ಮೊದಲೇ ಚೇಂಜ್ ಆಗುತ್ತೆ ಪ್ಲಸ್ ಎಕ್ಸ್ ಅಲ್ಲಿ, ಪ್ರಿಫಿಕ್ಸ್ ಅಲ್ಲಿ, ಮತ್ತೆ ಅದು ಯೂಸ್ ಮಾಡುವಂಥದ್ದು. ಪೋಸ್ಟ್ ಫಿಕ್ಸ್ ಅಲ್ಲಿ ಹಾಗೆಲ್ಲ, ಮೊದಲಿಗೆ ವ್ಯಾಲ್ಯೂ ಚೇಂಜ್ ಆಗಲ್ಲ, ನಂತರ ಚೇಂಜ್ ಆಗುತ್ತೆ. ಮೊದಲಿಗೆ ನಮಗೆ ಯೂಸ್ ಮಾಡ್ಬೋದು, ನಂತರ ಅದು ಚೇಂಜ್ ಆಗುತ್ತೆ ಎಕ್ಸ್ ಪ್ಲಸ್. ಸೊ ದ ಆಪರೇಟರ್ ಪ್ಲೇಸ್ಡ್ ಆಫ್ಟರ್ ದ ಆಪರೆಂಡ್, ಅಂದರೆ ಆಪರೆಂಡ್ನ ನಂತರ ಎಕ್ಸ್ ಪ್ಲಸ್ ದ ಕರೆಂಟ್ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಇಸ್ ಯೂಸ್ಡ್ ಫಾರ್ ದ ರಿಮೈನಿಂಗ್ ಆಪರೇಷನ್ ಆ್ಯಂಡ್ ಆಫ್ಟರ್ ದಟ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಹ್ಯಾಪನ್ಸ್. ಅಂದರೆ ನಂತರ ಅದು ಚೇಂಜ್ ಆಗುತ್ತೆ. ಅದರ ಅರ್ಥ ಸಿ ಈಕ್ವಲ್ ಟು ಎ ಪ್ಲಸ್ ಅಂತ ಹೇಳಿದ್ರೆ ಸಿಗೆ ಮೊದಲು ಎ ವ್ಯಾಲ್ಯೂ ಸ್ಟೋರ್ ಆಗುತ್ತೆ, ನಂತರ ಎ ಒಂದು ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅದರರ್ಥ ಸಿ ಈಕ್ವಲ್ ಟು ಎಗೆ ಅಲ್ಲಿ 5 ಅಂತ ಹೇಳಿದ್ರೆ ಸಿ ಈಕ್ವಲ್ ಟು 5 ಆಗುತ್ತೆ ಮೊದಲಿಗೆ, ಯಾಕಂದ್ರೆ ಸಿ ಈಕ್ವಲ್ ಟು ಎ ಪ್ಲಸ್ ಅಂತ ಹೇಳುವಾಗ ಎ ವ್ಯಾಲ್ಯೂ ಮೊದಲಿಗೆ ಸ್ಟೋರ್ ಆಗುತ್ತೆ. ಎ ನಂತರ ಏನಾಗುತ್ತೆ, ಎರಡನೇ ಲೈನಿಗೆ ಬರುವಾಗ ಎ 6 ಆಗುತ್ತೆ, ಸಿ 5 ಆಗಿರುತ್ತೆ. ಅದೇ ಸಿ ಅನ್ನು ಸಿ ಈಕ್ವಲ್ ಟು ಪ್ಲಸ್ ಎ ಅಂತೇಳಿ ಕೊಟ್ಟರೆ ಮೊದಲಿಗೆ ಎ 6 ಆಗುತ್ತೆ, ಅದು ಸಿ ಅಲ್ಲಿ ಸ್ಟೋರ್ ಆಗುತ್ತೆ. ಅದು ಅದರ ವ್ಯತ್ಯಾಸ. ಅದು ಇನ್ನೊಮ್ಮೆ ಕ್ಲಾಸಿಗೆ ಬಂದ ನಂತರ ಕ್ಲಿಯರ್ ಆಗಿ ಮಾಡಬೇಕಷ್ಟೇ, ಅರ್ಥ ಆಗಿರ್ಬೋದು ನಿಮಗೆ. ಸಿ ಈಕ್ವಲ್ ಟು ಪ್ಲಸ್ ಎ ಅಂತ ಹೇಳಿದರೆ ಮೊದಲಿಗೆ ಎ ವ್ಯಾಲ್ಯೂ ಚೇಂಜ್ ಆಗುತ್ತೆ, 6 ಆಗುತ್ತೆ. ಎ ಮೊದಲಿಗೆ 5 ಇರುತ್ತೆ, ಪ್ಲಸ್ ಎ ಅಂತ ಹೇಳುವಾಗ 6 ಆಗುತ್ತೆ. ಆ 6 ಸಿ ಅಲ್ಲಿ ಸೇವ್ ಆಗುತ್ತೆ, ಯಾಕೆಂದರೆ ಮೊದಲಿಗೆ ಪ್ಲಸ್ ಬರುತ್ತಲ್ಲ, ಅದನ್ನು ಸೇವ್ ಮಾಡ್ಲಿಕ್ಕೆ ಆಗಲ್ಲ ಇದರಲ್ಲಿ ಸಿ ಅಲ್ಲಿ. ಅದೇ ಸಿ ಈಕ್ವಲ್ ಟು ಎ ಪ್ಲಸ್ ಅಂತ ಹೇಳುವಾಗ ಎ ವ್ಯಾಲ್ಯೂ 5 ಆಗಿದ್ದರೆ ಎ ವ್ಯಾಲ್ಯೂ ಮೊದಲಿಗೆ ಸಿ ಅಲ್ಲಿ ಸ್ಟೋರ್ ಆಗುತ್ತೆ, ನಂತರದ ಲೈನಿಗೆ ಬರುವಾಗ ಎ ವ್ಯಾಲ್ಯೂ 6 ಆಗುತ್ತೆ. ಓಕೆ, ಇದಿಷ್ಟು ಅಲ್ಲಿ ಪ್ರಿಫಿಕ್ಸ್ ಮತ್ತು ಪೋಸ್ಟ್ ಫಿಕ್ಸ್. ಅಂದರೆ ಪ್ರಿಫಿಕ್ಸ್ ಅಂದರೆ ಮೊದಲು ನೀನು ಯೂಸ್ ಮಾಡು, ಚೇಂಜ್ ಮಾಡು, ಮತ್ತೆ ಯೂಸ್ ಮಾಡು. ಪೋಸ್ಟ್ ಫಿಕ್ಸ್ ಅಲ್ಲಿ ಮೊದಲು ನೀನು ಯೂಸ್ ಮಾಡು, ನಂತರ ಚೇಂಜ್ ಮಾಡು ಅಂತ ಹೇಳುವಂಥದ್ದು, ನೇರ ಉಲ್ಟಾ ಆಗುವಂಥದ್ದು. ಅದರ ನಂತರ ಅಲ್ಲಿ ಕೊನೆಯ ಒಂದು ಭಾಗ ಇದೆ, ಟೈಪ್ ಆಫ್ ಕನ್ವರ್ಷನ್ ಮೀನ್ಸ್ ಕನ್ವರ್ಟಿಂಗ್ ದ ಡಾಟಾ ಟೈಪ್ ಇಂಟು ಒನ್ ಆಪರೆಂಡ್ ಇಂಟು ಅನದರ್. ಟೈಪ್ ಕನ್ವರ್ಷನ್ ಕ್ಯಾನ್ ಬಿ ಡನ್ ಇನ್ 2 ways. ಈಗ ಒಮ್ಮೊಮ್ಮೆ ನಮಗೆ ಟೈಪ್ ಅನ್ನು ಕನ್ವರ್ಷನ್ ಮಾಡ್ಲಿಕ್ಕೆ ಇರುತ್ತೆ, ಅಂದರೆ ಯೂಸರ್ ಡಿಫರೆಂಟ್ ಟೈಪ್ ಉಂಟಲ್ಲ, ಟೈಪ್ ಪ್ರಮೋಷನ್ ಅಂತ ಹೇಳ್ತೇವೆ. ಇರುವಾಗ ಅಲ್ಲಿ ಲೋವರ್ ಮತ್ತು ಹೈಯರ್ ವ್ಯಾಲ್ಯೂ ಅಂತ ಬರುತ್ತೆ, ಒಂದು ಲೋವರ್ ಟೈಪ್ ಮತ್ತೊಂದು ಹೈಯರ್ ಟೈಪ್. ನೀವು ಇಷ್ಟೇ ಬರೆದ್ರೆ ಸಾಕು, ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಇಸ್ ಎ ಟೈಪ್ ಆಫ್ ಕನ್ವರ್ಷನ್ ಹಿಯರ್ ಲೋವರ್ ಸೈಜ್ ಆಪರೆಂಡ್ ಕನ್ವರ್ಟೆಡ್ ಟು ಹೈಯರ್ ಸೈಜ್ ಅಂತೇಳಿ ಬರೆದಿರಾಯ್ತು. ಅದೇ ಥರ ಎಕ್ಸ್ಪ್ಲಿಸಿಟ್ ಅಲ್ಲಿ ಹೈಯರ್ ಟೈಪಿಂದ ಲೋವರ್ ಟೈಪ್ಗೆ ಕನ್ವರ್ಷನ್ ಆಗುವಂಥದ್ದು. ಪ್ರೋಗ್ರಾಮರ್ ಕ್ಯಾನ್ ಡಿಸೈಡ್ ಟು ದ ಡಾಟಾ ಆಫ್ ದ ರಿಸಲ್ಟ್ ಇವ್ಯಾಲ್ಯೂಯೇಷನ್ ಟು ಸ್ಪೆಸಿಫೈ ದ ಡಾಟಾ ಅಂತ ಬರೆದಿದ್ದಾರೆ. ಅಂದರೆ ಇಂಪ್ಲಿಸಿಟ್ ಲೋವರ್ ಟು ಹೈಯರ್ ಟೈಪ್ ಕನ್ವರ್ಷನ್ ಅಂತ ಬರೆದಾಯಿತು. ಹಿಯರ್ ದ ಟೈಪ್ ಕನ್ವರ್ಷನ್ ಫ್ರಮ್ ಲೋವರ್ ಟು ಹೈಯರ್. ಅದೇ ಥರ ಎಕ್ಸ್ಪ್ಲಿಸಿಟ್ ಅಂತ ಇದ್ದರೆ ಹೈಯರ್ ಟೈಪ್ ಟು ಲೋವರ್ ಟೈಪ್ ಅಂತ ಬರೆದ್ರೆ ಸಾಕು. ಇದಿಷ್ಟು 6th ಚಾಪ್ಟರ್ನ ಫೋಕಸ್ ಪಾಯಿಂಟ್ ಏರಿಯಾ. So thank you all. Thank you once again.